ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯ ಪಾರ್ಟ್ 2 ವಿಡಿಯೋನ ಮಾಡ್ತಿದ್ದೀನಿ. ಸೊ ನಾನು ಈ ಕಳೆದ ವಿಡಿಯೋಲಿ ಹೇಳಿದಾಗ ನಾನು ಯಾವ್ಯಾವ ಟ್ರೀಟ್ಮೆಂಟ್ ತಗೊಂಡೆ ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಆ ಟ್ರೀಟ್ಮೆಂಟ್ ಎಲ್ಲ ಸ್ಟಾಪ್ ಮಾಡಿದ್ಮೇಲೆ 3 ಮಂತ್ಸಲ್ಲಿ ನನಗೆ ಹೆಂಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಯಿತು. ಸೊ ಆ 3 ಮಂತ್ಸಲ್ಲಿ ನಾನು ಏನೇನು ಟಿಪ್ಸ್ನ ಫಾಲೋ ಮಾಡಿದೆ, ನಾನು ಏನೇನು ನನ್ನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿಕೊಂಡೆ, ಮತ್ತು ನಾನು ಟ್ರಾವೆಲಿಂಗ್ ಎಲ್ಲಿಗೆ ಮಾಡಿದೆ, ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಅದು ಯಾವ ದೇವಸ್ಥಾನ, ಮತ್ತು ನಾನೊಂದು ಮಂತ್ರ ಕೇಳಿದೆ ಅಂತ ಹೇಳಿದ್ನಲ್ಲ, ಅದು ಯಾವ ಮಂತ್ರ. ಸೊ ಇವನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ IVF ಸೆಂಟರ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾನು ಒಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಅವರು ನನಗೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಎಲ್ಲ ನನಗೆ ಸಜೆಸ್ಟ್ ಮಾಡಲಿಲ್ಲ. ತುಂಬ ನೀಟಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೊಳ್ಳಿ ಅಂತೆಲ್ಲ ನನಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದರಿಂದಲೇ ನಾನು ಮೋಟಿವೇಟ್ ಆಗಿ ಈ ಟ್ರೀಟ್ಮೆಂಟ್ ಎಲ್ಲನೂ ಬಿಟ್ಟು ನಾನು ನ್ಯಾಚುರಲ್ ಆಗಿ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಟ್ರೀಟ್ಮೆಂಟ್ ಎಲ್ಲನೂ ನಿಲ್ಲಿಸಿದ್ದು. ಸೊ ನಿಲ್ಸಾದ್ಮೇಲೆ ನಾನು ಮನೆಗೆ ಬಂದ್ಬಿಟ್ಟು ಅವತ್ತೇ ನಾನು ತುಂಬ ವೀಡಿಯೋಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಬಗ್ಗೆ. ಅಂದರೆ ನನ್ನ ಲೈಫ್ ಸ್ಟೈಲಲ್ಲಿ ಹೆಂಗೆ ಚೇಂಜಸ್ ಮಾಡ್ಕೋಬೇಕು, ಸೊ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ನ್ಯಾಚುರಲ್ ಆಗಿ ಹೆಲ್ಪ್ ಆಗೋವಂಥ ಕೆಲವೊಂದಷ್ಟು ಫುಡ್ಗಳು ಅವನ್ನೆಲ್ಲ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ. ನನ್ನ ಮೊದಲನೇ ಪ್ರಯತ್ನ ಏನಾಗಿತ್ತಪ್ಪ ಅಂದರೆ ಸ್ಟ್ರೆಸ್ ಫ್ರೀ ಆಗಿರಬೇಕು ಅನ್ನೋದು. ಯಾಕಂತ ಅಂದರೆ IVF ಸೆಂಟರಲ್ಲಿ ಡಾಕ್ಟರ್ ಹೇಳಿದರು ನನಗೆ ಇಂಡಿಯಾದಲ್ಲಿ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಆಗಿದೆ ಸ್ಟ್ರೆಸ್ಸಿಂದ. ಸೊ ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಸ್ಟ್ರೆಸ್ ಫ್ರೀ ಆಗಿರಬೇಕು ಅಂತ ಹೇಳಿ, ಅಂದರೆ ನಾನು ಮೆಡಿಟೇಷನ್ ಎಲ್ಲ ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ನೀರು ಕುಡಿದು ಸ್ವಲ್ಪ ಹೊತ್ತು ಹಂಗೆ ಕುಂತ್ಕೊಳ್ಳುವೆ, ಏನಾದರೂ ಮಂತ್ರ ಹೇಳೋದು ಅಥವಾ ಓಮ್ ಅಂತ ಚಾಂಟ್ ಮಾಡೋದು. ಇಷ್ಟು ಮಾಡಿದ್ರು ಕೂಡ ಅದು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಬೆಟರ್ ಅನಿಸುತ್ತೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರೋದಕ್ಕೆ ಪ್ರಯತ್ನ ಪಟ್ಟೆ. ಆಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿಲ್ಲ ಅನ್ನೋದೊಂದು ದೊಡ್ಡ ಸ್ಟ್ರೆಸ್ ಆಗಿತ್ತು. ಅದನ್ನು ಅಲ್ಲಿಗೆ ಬಿಟ್ಟಾಕಿ ಯಾವಾಗ ಆಗುತ್ತೆ ಆಗಾಗಲಿ, ಇದನ್ನು ನಾನು ಜಾಸ್ತಿ ಯೋಚನೆ ಮಾಡೋದು ಬೇಡ, ದೇವರೆಲ್ಲ ನಮ್ಮ ಲೈಫಲ್ಲಿ ಒಂದು ಬೆಟರ್ ಪ್ಲ್ಯಾನ್ ಮಾಡಿರ್ತಾನೆ, ಸೊ ನಾವು ಆರಾಮಾಗಿರೋಣ ಅಂತ ಹೇಳಿ ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಕಡೆ ಗಮನ ಕೊಡೋದನ್ನ ಕಮ್ಮಿ ಮಾಡಿದೆ. ಸೊ ಇದು ನನ್ನ ಮೊದಲನೇ ಪ್ರಯತ್ನ ಆಗಿತ್ತು. ಸ್ಟ್ರೆಸ್ ಫ್ರೀ ಆಗಿರಬೇಕು ಅನ್ನೋಂಥದ್ದು ಒಂದು ಮೈನ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಾವು ಕನ್ಸೀವ್ ಆಗೋ ಟೈಮ್ನಲ್ಲಿ. ಇನ್ನು ನೆಕ್ಸ್ಟ್ ನಾನು ಹೆಲ್ತಿ ಡಯಟ್ನ ಫಾಲೋ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಆವಾಗ ನಾವು ಇಬ್ಬರು ಜಾಬ್ ಮಾಡ್ತಿದ್ರಿಂದ ಅಂದರೆ ಎಲ್ಲೋ ಒಂದು ಕಡೆ ನಾವು ಹೊರಗಡೆ ಫುಡ್ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿತ್ತು. ಯಾಕಂತ ಅಂದರೆ ನಾನು ಮಧ್ಯಾಹ್ನ ಕ್ಲಿನಿಕ್ ಹೋಗ್ತಿದ್ದೆ, ಮನೇಲಿ ಊಟ ಮುಗಿಸ್ಕೊಂಡು ಒಂದು 12:30 ಹಂಗೆಲ್ಲ ಊಟ ಮುಗಿಸ್ಕೊಂಡು 1 ಗಂಟೆಗೆ ನಾನು ಕ್ಲಿನಿಕ್ ಹೋಗ್ತಿದ್ದೆ. ಸೊ ಸಂಜೆ ಅಷ್ಟೊಳಗೆ ನಂಗೆ ಹೊಟ್ಟೆ ಹಸ್ಬಿಡೋದು. ಸೊ ಸಂಜೆ ಹೊತ್ತು ನಂಗೆ ಡೈಲಿ ಏನಾದ್ರು ತಿನ್ನಬೇಕು ಅಂತ ಅನ್ಸೋದು. ಸೊ ನಾನು ಹೊರಗಡೆ ಜಂಕ್ ಫುಡ್ನ ತಿನ್ನೋದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೆ. ಅಂದರೆ ಏನಾದರೂ ಬಿಸ್ಕೆಟ್ ತಿನ್ನೋದು ಅಥವಾ ಚಿಪ್ಸ್ ತಿನ್ನೋದು, ಈ ರೀತಿ ಅಡಿಕ್ಟ್ ಆಗ್ಬಿಟ್ಟಿದ್ದೆ ನಾನು. ಇಲ್ಲ ಸಂಜೆ ಏನು ತಿನ್ನಲಿಲ್ಲ ಅಂದರೆ ನಂಗೆ ಇರೋದಕ್ಕೆ ಆಗ್ತಿರಲಿಲ್ಲ, ತುಂಬ ಹೊಟ್ಟೆ ಹಂಗಾಗೋದು. ಸೊ ನಾನು ಅಂದ್ಕೊಂಡೆ ಇದನ್ನೆಲ್ಲ ಕಟ್ ಡೌನ್ ಮಾಡಬೇಕು ಅಂತ ಹೇಳಿ ಅವಾಗಲಿಂದ ನಾನು ಹೊರಗಡೆ ತಿನ್ನೋದನ್ನ ಬಿಟ್ಟು ಅಂದರೆ ಹೋಟೆಲ್ಗೆ ಯಾವಾಗಲಾದರೂ ಒಂದು 20 ಡೇಸು 1 ಮಂತ್ ಒಂದ್ಸಲ ಹಿಂಗೆ ಹೋಗೋವಷ್ಟೇ. ಅದು ಬಿಟ್ಟು ಹೊರಗಡೆ ಡೈಲಿ ತಿನ್ನುವಂಥದ್ದನ್ನ ಬಿಟ್ಟಾಕ್ದೆ. ಆ ಟೈಮ್ನಲ್ಲಿ ನಾನು ಮನೆಯಿಂದಲೇ ಏನಾದರೂ ತೊಗೊಂಡೋಗೋದಕ್ಕೆ ಪ್ರಯತ್ನ ಪಟ್ಟೆ. ಅಂದರೆ ಏನಾದರೂ ಪಾಪ್ಕಾರ್ನ್ ಮಾಡ್ಕೊಂಡು ತೊಗೊಂಡೋಗೋದು ಅಥವಾ ಮಖಾನನ ಫ್ರೈ ಮಾಡ್ಕೊಂಡು ತೊಗೊಂಡೋಗೋದು. ಮಖಾನ ಇರುತ್ತಲ್ಲ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಮತ್ತು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಖಾನ ಹಾಕಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಣ್ಣೆ ಎಲ್ಲ ಹಾಕ್ಲಿಲ್ಲ ಅಂದರೆ ಪರವಾಗಿಲ್ಲ, ಹಂಗೆ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕೂ ನಂಗೆ ಅದು ಇಷ್ಟ ಮಖಾನ ಅಂದರೆ. ಸೊ ಮಖಾನ ತೊಗೊಂಡೋಗುವೆ ಕೆಲವೊಂದ್ಸಲ. ಆಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡೋಗುವೆ. ಈ ರೀತಿ ನಾನು ತಿನ್ನೋದನ್ನ ಸ್ವಲ್ಪ ತಿನ್ನುವಂಥ ಹ್ಯಾಬಿಟ್ನಲ್ಲಿ ಕಟ್ ಡೌನ್ ಮಾಡಿದೆ, ಹೆಲ್ತಿ ಡಯಟ್ನ ಮೇಂಟೈನ್ ಮಾಡಿದೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ಕೂಡ ಸ್ವಲ್ಪ ಹೊರಗಡೆ ಫುಡ್ನ ತಿನ್ನೋದನ್ನ ಸ್ಟಾಪ್ ಮಾಡಿದ್ರು. ಯಾಕಂತಂದರೆ ನಾವು ಹೊರಗಡೆ ಫುಡ್ನ ಡೈಲಿ ತಿನ್ನೋದ್ರಿಂದ ನಮ್ಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಸೊ ನಾವು ಪ್ರೆಗ್ನೆನ್ಸಿ ಕನ್ಸೀವ್ ಆಗುವಂಥ ಸಮಯದಲ್ಲಿ ನಮ್ದೇನಾದರೂ ವೆಯ್ಟ್ ಜಾಸ್ತಿ ಇದ್ದರೆ ವೆಯ್ಟ್ ಲಾಸ್ ಮಾಡೋದು ಕೂಡ ತುಂಬಾ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಸೊ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಅಷ್ಟು ಗಮನ ಕೊಡಲಿಲ್ಲ, ಹೆಲ್ತಿ ಆಗಿರಬೇಕು ನನ್ನ ಲೈಫ್ ಸ್ಟೈಲ್ ಅಂತ ಹೇಳಿ ಜಂಕ್ ಫುಡ್ ತಿನ್ನೋದನ್ನ ಬಿಟ್ಟಾಕಿದೆ. ಆಮೇಲೆ ಗುಡ್ ಸ್ಲೀಪ್ ಇದು ಕೂಡ ತುಂಬಾ ಮುಖ್ಯ ಪ್ರೆಗ್ನೆನ್ಸಿ ಕನ್ಸೀವ್ ಆಗುವಂಥ ಸಮಯದಲ್ಲಿ. ನನಗೆ ಈ ಸ್ಟ್ರೆಸ್ಸಿಂದನೇ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತೀವಲ್ಲ ಅನ್ನೋ ಸ್ಟ್ರೆಸ್ಸಿಂದನೇ ರಾತ್ರಿ ಹೊತ್ತು ನಿದ್ದೆ ಬರ್ತಿರ್ಲಿಲ್ಲ. ತುಂಬ ಹಿಂಸೆ ಅನಿಸೋದು. ಫೋನ್ ನೋಡಿಕೊಂಡು ತುಂಬ ಹೊತ್ತು ಟೈಮ್ ಪಾಸ್ ಮಾಡುವೆ ರಾತ್ರಿ ಹೊತ್ತು. ಸೊ ಆ ಹ್ಯಾಬಿಟ್ನು ಕೂಡ ಅಲ್ಲೇ ಬಿಟ್ಟು ನಾನು ಸ್ವಲ್ಪ ಬೇಗ ಅಂದರೆ ಒಂದು 10:30 ಅಷ್ಟರೊಳಗಡೆ ಮನೆಕೋಬೇಕು ಅನ್ನೋಷ್ಟು ಪ್ರಯತ್ನ ಮಾಡ್ತಿದ್ದೆ. ಯಾಕಂದರೆ ಮುಂಚೆ ನಾನು ಒಂದು 12 o'clockವರೆಗೂ ಮನೆಕೊಂತಿದ್ದೆ. ಅದಕ್ಕೋಸ್ಕರ ಬೇಗ ಮನೆಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ನಂತರ ಎಕ್ಸಸೈಸ್ ಮಾಡೋದು ಕೂಡ ತುಂಬಾ ಮುಖ್ಯ. ಬಟ್ ನಾನೇನಂತ ಎಕ್ಸಸೈಸ್ಗಳೆಲ್ಲ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ವಾಕ್ ಮಾಡುವೆ. ಏನಾದ್ರು ನಂಗೆ ಯಾವಾಗ ಫ್ರೀ ಸಿಗುತ್ತೆ ಅವಾಗೆಲ್ಲ ಸ್ವಲ್ಪ ವಾಕ್ ಮಾಡ್ತಿರ್ವೆ. ಈಗ ನಾನು ಕ್ಲಿನಿಕ್ ಹೋಗಿವನಲ್ಲ,
ಸೊ ಮಧ್ಯಾಹ್ನದ ಹೊತ್ತು ನಡ್ಕೊಂಡು ಹೋಗುವೆ ಕ್ಲಿನಿಕ್ಗೆ, ಏನೋ ಬರುವಾಗ ನಡ್ಕೊಂಡು ಬರುವೆ. ಮತ್ತೆ ಕ್ಲಿನಿಕ್ನಲ್ಲೂ ಜಾಸ್ತಿ ಹೊತ್ತು ಕುಂತಿರ್ಲಿಲ್ಲ, ಏನೋ ಕುತ್ಕೊಳ್ಳೋ ಅಂತ ಫ್ರೀ ಆಗಿರುವಾಗೆಲ್ಲ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡೆ ನಾನು ನನ್ನ ಜಾಬ್ನ ಮಾಡ್ತಿದ್ದೆ. ಆದಷ್ಟು ವಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೆ, ಅಂದರೆ ಎಕ್ಸಸೈಸ್ ಮಾಡೋದಕ್ಕಾಗಲ್ಲ, ಅಟ್ಲೀಸ್ಟ್ ವಾಕ್ನಾರ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಿದ್ದೆ. ಸೊ ನೀವೇನಾದ್ರೂ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಬೆಳಿಗ್ಗೆ ಸಂಜೆ ಒಂದು ಹಾಫ್ ಅನ್ ಅವರ್ ಆದ್ರೂ ಕೂಡ ವಾಕ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಎಕ್ಸಸೈಸಲ್ಲಿ ನಾನು ಮಾಡ್ತಿದ್ದೇನಪ್ಪ ಅಂತ ಅಂದರೆ ಬಟರ್ಫ್ಲೈ ಎಕ್ಸಸೈಸ್. ಸೊ ಅದನ್ನ ನಾನು ಸೈಡಲ್ಲಿ ಫೋಟೋ ಹಾಕ್ತೀನಿ ಬೇಕಂದ್ರೆ. ಬಟರ್ಫ್ಲೈ ಎಕ್ಸಸೈಸ್ನು ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ. ಅಂದರೆ ಡೈಲಿ ಬೆಳಿಗ್ಗೆ ಅಥವಾ ಸಂಜೆ ಯಾವಾಗಲಾದ್ರೂ ಒಂದ್ಸಲನಾದ್ರು ಬಟರ್ಫ್ಲೈ ಎಕ್ಸಸೈಸ್ನ ಮಾಡುವೆ ನಾನು. ಅದು ಯೋಗಾಸನದಲ್ಲಿ ಬರುತ್ತೆ. ಇದನ್ನ ಬೇಕಾದ್ರೆ ನೀವು ಯೂಟ್ಯೂಬ್ನಲ್ಲಿ ಸಿಗ್ತವೆ, ಅದ್ರ ಬಟರ್ಫ್ಲೈ ಎಕ್ಸಸೈಸ್ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ ಯೂಟ್ಯೂಬ್ನಲ್ಲಿ, ಅಲ್ಲಿ ನೋಡ್ಬೋದು ನೀವು. ಸೊ ಬಟರ್ಫ್ಲೈ ಎಕ್ಸಸೈಸ್ನ ಮಾಡುವೆ, ಒಂದು 5 ಮಿನಿಟ್ಸ್ ಮಾಡುವೆ ಅಷ್ಟೇ. ಆಮೇಲೆ ಇನ್ನೊಂದು ಈಗ ವಾಲ್ ಇರುತ್ತಲ್ಲ, ವಾಲ್ಗೆ ಅಪ್ರೈಟ್ ಪೊಸಿಷನಲ್ಲಿ ಲೆಗ್ನ ಈ ರೀತಿ ಹಾಕೊಂಡು ಮಲ್ಕೋಬೇಕು. ಸೊ ಹಿಂಗೆ ಮಲ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಯೂಟ್ರಸ್ಗೆ ಚೆನ್ನಾಗಾಗುತ್ತೆ, ಲೆಗ್ ಅಪ್ರೈಟ್ ಪೊಸಿಷನ್ ಇರೋದ್ರಿಂದ. ಸೊ ಇದನ್ನು ಕೂಡ ನಾನು ಕೆಲವೊಂದ್ಸಲ ಮನೇಲಿ ಇರುವಾಗ ಫೋನ್ ನೋಡ್ಕೊಂಡು ಕುತ್ಕೊಳ್ಳಿನಲ್ಲ, ಸೊ ಅವಾಗ ಮನಿಕೊಂಡು ಲೆಗ್ನ ಈಗ ವಾಲಿಗೆ ಈ ರೀತಿ ಒರ್ಗಿಸಿ ನಾನು ಫೋನ್ ನೋಡ್ತಿದ್ದೆ, ಫೋನ್ ನೋಡುವಂಥ ಸಮಯದಲ್ಲಿ. ಸೊ ಹಿಂಗೆ ಮಾಡೋದ್ರಿಂದ ಯೂಟ್ರಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಎಕ್ಸಸೈಸ್ನ ನಾನು ಮಾಡ್ತಿದ್ದೆ ಅಷ್ಟೇ. ಇದನ್ನು ಬಿಟ್ಟರೆ ನಾನು ಅಂತ ಜಾಸ್ತಿ ಎಫರ್ಟ್ ಆಗಿ ಮಾಡೋಂಥ ಎಕ್ಸಸೈಸ್ಗಳನ್ನೇನು ಫಾಲೋ ಮಾಡ್ತಿರ್ಲಿಲ್ಲ ಅಷ್ಟು. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ನ ಕ್ವಿಟ್ ಮಾಡೋದು. ಸೊ ಇದು ಕೂಡ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಇವನ್ನ ಕ್ವಿಟ್ ಮಾಡೋದು ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ನಾವೇನಾದ್ರು ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂದರೆ ಇವನ್ನ ಕ್ವಿಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದು. ನನ್ನ ಬಾಡಿ ಟೆಂಪ್ರೇಚರ್ ಕೂಡ ಸ್ವಲ್ಪ ಹೈ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ನಾನ್ ವೆಜ್ ತಿನ್ನೋದನ್ನ ಕ್ವಿಟ್ ಮಾಡಿದೆ. ನಮ್ಮ ಮನೇಲಿ ತುಂಬ ಹೇಳೋರು ನಾನ್ ವೆಜ್ ಚಿಕನ್ ತಿನ್ಬೇಡ, ಚಿಕನಿಂದ ತುಂಬ ಹೀಟ್ ಆಗುತ್ತೆ ಅಂತ ಹೇಳಿ. ಬಟ್ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ, ಅದು ಬಿಟ್ಟಿರೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ ಚಿಕನ್ ಕಮ್ಮಿ ತಿನ್ನುವೆ. ಅಂದರೆ ನಾನು ಮುಂಚೆ ಎಷ್ಟು ತಿಂತಿದ್ದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಬಿಡಲಿಲ್ಲ, ನಂಗೆ ಫುಲ್ ಬಿಡೋದಕ್ಕೆ ಆಗಲ್ಲ ಅಂತ ಹೇಳಿ. ಚಿಕನ್ ಅಂದರೆ ಇಷ್ಟ ಅಂತ ನಾನು ಫುಲ್ ಬಿಡೋದಕ್ಕೆ ಹೋಗಲಿಲ್ಲ. ನಿಮ್ಗೇನಾದರೂ ಬಿಡ್ಬೋದು ಅಂದರೆ ಬಿಟ್ಬಿಡಿ, ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ದಿನಕ್ಕೆ ಬಿಟ್ಬಿಡಿ, ಅಂದರೆ ಬಿಡೋದನ್ನು ಫುಲ್ ಬಿಡಬೇಡಿ. ಒಂದು 15 ಡೇಸ್ಗೆ ಒಂದ್ಸಲ ತಿಂದರೆ ಓಕೆ, ಏನಾಗಲ್ಲ. ನಾನು ವೀಕ್ಲಿ ಒಂದ್ಸಲ ತಿನ್ನುವೆ, ತಿಂದ್ರೂ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ತಿನ್ನುವೆ, ಸಾಂಬಾರಲ್ಲಿ ತಿನ್ನುವೆ. ಮತ್ತು ಚಿಕನ್ ಪೀಸ್ಗಳೆಲ್ಲ ಏನೋ ತಿನ್ನೋದಕ್ಕೆ ಹೋಗ್ತಿರ್ಲಿಲ್ಲ. ಒಂದು ಪೀಸೋ 2 ಪೀಸ್ ಮಾತ್ರ ತಿಂತಿದ್ದೆ ಆ ಟೈಮ್ನಲ್ಲಿ. ಸೊ ಅಂದರೆ ಚಿಕನ್ ತಿಂದರೆ ಹೀಟ್ ಆಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬೇರೆ ಯಾವುದಾದ್ರೂ ತಿಂಡಿಗಳು, ಬಾಡಿ ಹೀಟ್ ಮಾಡುವಂಥ ತಿಂಡಿಗಳನ್ನ ತಿನ್ನಬಾರ್ದು. ಸೊ ನಾನು ಅವಾಗ ಬೆಳಿಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಯಾವಾಗಲಾದ್ರೂ ಒಂದ್ಸಲ ಕ್ಯಾರೆಟ್ ತಿಂತಿರ್ಲಿಲ್ಲ ನಾನು, ಕುಕುಂಬರ್ ಮಾತ್ರ ತಿನ್ನುವೆ. ಕ್ಯಾರೆಟ್ನ ತಿಂದರೆ ಒಳ್ಳೇದು, ತುಂಬ ಒಳ್ಳೇದು ಕ್ಯಾರೆಟ್ ತಿಂದರೆ. ಸೊ ನಿಮ್ಗೆ ಏನಾದರೂ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಕ್ಯಾರೆಟ್ ಮತ್ತು ಕುಕುಂಬರ್ ಎರಡನ್ನೂ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಇವೆರಡರಿಂದನೂ ನಮಗೆ ಹೆಲ್ತ್ಗೆ ತುಂಬ ಯೂಸಸ್ ಇದ್ದಾವೆ. ಸೊ ಇದಿಷ್ಟು ನಾನು ನನ್ನ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದಂಥದ್ದು. ಇನ್ನು ನೆಕ್ಸ್ಟು ನಾನು ಒಂದು ಮಂತ್ರ ಕೇಳ್ತಿದ್ದೆ ಅಂತ ಹೇಳಿದ್ನಲ್ಲ, ಅದು ಏನಪ್ಪ ಅಂದರೆ ಗಣಪತಿ ಮಂತ್ರ. ಅದು ಯೂಟ್ಯೂಬ್ನಲ್ಲಿ ಕೇಳ್ತಿದ್ದು ನಾನು. ಅದು ನಾನು ಹಿಂದಿ ಯೂಟ್ಯೂಬರ್ಸ್ನ ಅವಾಗ ಹಿಂದಿ ಯೂಟ್ಯೂಬ್ ಚಾನಲ್ಗಳನ್ನ ನೋಡ್ತಿದ್ದೆ. ಸೊ ಅಲ್ಲಿ ಅವರು ನನಗೆ ಈ ರೀತಿ ಅವ್ರ ಪ್ರೆಗ್ನೆನ್ಸಿ ಕನ್ಸೀವ್ ಸ್ಟೋರಿಯಲ್ಲಿ ಹೇಳ್ಬೇಕಾದ್ರೆ ಈ ಮಂತ್ರನ ಹೇಳಿದರು. ಅಂದರೆ ಅವ್ರಿಗೂ ಯಾರೋ ಹೇಳಿದ್ರಂತೆ. ಸೊ ಅವರು ನಾನು ಈ ಮಂತ್ರ ಕೇಳ್ತಿದ್ದೆ ಅಂತ ಹೇಳಿದರು. ಅವಾಗ ನಾನು ಸರ್ಚ್ ಮಾಡಿ ಆ ಮಂತ್ರ ಕೇಳೋಣ ಅಂತ ಹೇಳಿ ನೋಡಿದೆ. ಅಲ್ಲಿ ಎಷ್ಟು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ ಇದ್ದವು ಅಂತ ಅಂದರೆ ಆ ಕಮೆಂಟ್ಸ್ ನೋಡಿದ್ರೆ ನನಗೆ ತುಂಬ ಖುಷಿ ಆಯಿತು. ಆ ಕಮೆಂಟ್ಸ್ ನೋಡಿದ್ರೆ ನಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂತು, ಇಲ್ಲ ಈ ಮಂತ್ರ ನಾನು ಕೇಳಲೇಬೇಕು ಅಂತ ಹೇಳಿ. ಸೊ ಆ ಮಂತ್ರ ಕೇಳಿದ್ರೆ ವಿತಿನ್ 3 ಮಂತ್ಸ್ ನಾವು ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ಬೋದಂತೆ. ಆ ಮಂತ್ರನ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಕೇಳಬೇಕಂತೆ, 3 ಸಲ, ದಿನಕ್ಕೆ 3 ಸಲ ಕೇಳಬೇಕಂತೆ. ಬಟ್ ನಾನು 3 ಸಲ ಕೇಳೋದಕ್ಕೆ ಆಗ್ತಿರ್ಲಿಲ್ಲ. ದಿನಕ್ಕೆ ಅಟ್ಲೀಸ್ಟ್ ಒಂದ್ಸಲನಾದ್ರು ಕೇಳೋದಕ್ಕೆ ಟ್ರೈ ಮಾಡುವೆ. ಒಂದ್ಸಲ ಕೇಳುವೆ, ಕೆಲವೊಂದ್ಸಲ 2 ಸಲ ಕೇಳುವೆ, ಕೆಲವೊಂದ್ಸಲ 1 ಸಲ ಕೇಳುವೆ. ಬಟ್ 3 ಸಲ ನಂಗೆ ಕೇಳೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಸೊ ಕ್ಲಿನಿಕ್ನಲ್ಲಿ ಇರುವಾಗ ಅಥವಾ ಸಂಜೆ ಮನೆಗೆ ಬಂದಾಗ ಅಥವಾ ಬೆಳಿಗ್ಗೆ ಈ ರೀತಿ ಯಾವಾಗಲಾದ್ರು ಒಂದ್ಸಲ 2 ಸಲ ಅಥವಾ 1 ಸಲ ಕೇಳುವೆ ಮಂತ್ರನ. ಸೊ ಮಂತ್ರ ಬೇಕಾದ್ರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ಮಂತ್ರದ ಲಿಂಕ್ನ ಹಾಕಿರ್ತೀನಿ, ಬೇಕಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಅಷ್ಟು ಒಳ್ಳೊಳ್ಳೆ ತುಂಬ ಪಾಸಿಟಿವ್ ಕಮೆಂಟ್ಸ್ಗಳಿದ್ದಾವೆ. ಎಲ್ಲರೂ ಕೂಡ ನನಗೂ ಈ ಮಂತ್ರ ಕೇಳಿದ್ಮೇಲೆ ನನಗೆ ಕನ್ಸೀವ್ ಆಯಿತು ಅಂತ ತುಂಬ ಕಮೆಂಟ್ಸ್ ಮಾಡಿದ್ದಾರೆ. ಮತ್ತು ಬರೀ ಕನ್ಸೀವ್ ಆಗೋದಕ್ಕಷ್ಟೇ ಅಲ್ಲದೆ ಈ ಮಂತ್ರದಿಂದ ನಮಗೆ ನೆಗೆಟಿವಿಟಿ ಎಲ್ಲ ಹೋಗುತ್ತಂತೆ. ಮತ್ತು ಲೈಫಲ್ಲಿ ಇನ್ನೂ ಹ್ಯಾಪಿಯಾಗಿರ್ಬೋದು. ಆ ಮಂತ್ರ ಕೇಳೋದ್ರಿಂದ ನಮ್ಗೆ ಇನ್ನೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ. ಬರೀ ಕನ್ಸೀವ್ ಆಗೋದಕ್ಕಷ್ಟೇ ಅಲ್ಲದೆ ಇನ್ನೂ ನಮ್ಮ ಲೈಫ್ಗೆ ಅದು ಬೇರೆ ರೀತಿಯಾಗೂ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮಂತ್ರ. ಇನ್ನು ನೆಕ್ಸ್ಟ್ ನಮ್ಗೆ ಈ ರೀತಿ ಕನ್ಸೀವ್ ಆಗುವಂಥ ಟೈಮ್ನಲ್ಲಿ
ತುಂಬ ಸ್ವಲ್ಪ ಸ್ಟ್ರೆಸ್ ಆಗಿರ್ತೀವಿ ನಾವು. ಸೊ ಅಂಥ ಟೈಮ್ನಲ್ಲಿ ಸ್ವಲ್ಪ ಎಲ್ಲಾರು ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋದು ಕೂಡ ನಮಗೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಟೈಮ್ನಲ್ಲಿ ನಾನು ಟ್ರಾವೆಲಿಂಗ್ ಎಲ್ಲಿಗೆ ಮಾಡಿದೆ ಅಂತ ಅಂದರೆ, ಊರಿಗೆ ನಾವು ಹೋಗ್ಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಾವು ಊರಿಗೆ ಹೋದ್ವಿ. ಸೊ ಊರಿಗೆ ಹೋಗಿದ್ದು ಕೂಡ ನನಗೊಂದು ಒಳ್ಳೆ ಬ್ರೇಕ್ ಸಿಕ್ತಂಗೆ ಆಯಿತು. ನನ್ನ ಜಾಬಿಂದ, ನನ್ನ ಲೈಫ್ ಸ್ಟೈಲಿಂದ ಬ್ರೇಕ್ ಸಿಕ್ಕಿ ಏನೋ ಒಂಥರ ಒಳ್ಳೆ ವಾತಾವರಣ ಸಿಕ್ತು. ಆಬ್ವಿಯಸ್ಲಿ ನಮ್ಮ ಊರಿನ ಗಾಳಿ ಅವರೇ ಒಂಥರ ಒಳ್ಳೆ ಮೈಂಡ್ ಫ್ರೆಶ್ ಮಾಡುತ್ತೆ. ಸೊ ನಾನು ಊರಿಗೆ ಹೋಗಿದ್ದು ನನಗೆ ಅವಾಗ ಆ ಸಮಯದಲ್ಲಿ ಆದಂಥ ಸ್ಟ್ರೆಸ್ಸು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು. ಸೊ ಊರಿಗೆ ಹೋಗಿದ್ದು ಒಂದು ಬೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನೀವೇನಾದ್ರೂ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಈ ರೀತಿ ಯಾವಾಗಲಾದ್ರೂ ಒಂದ್ಸಲ ಬ್ರೇಕ್ ತಗೊಂಡು ಅಟ್ಲೀಸ್ಟ್ ಕಮ್ಮಿ ಅಂದ್ರೂ ಒಂದು 3-4 ಡೇಸ್ ಅಥವಾ 1 ವೀಕ್ವರೆಗೂನಾದ್ರೂ ಹೊರಗಡೆ ಹೋಗಿ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದಾದ್ಮೇಲೆ ನಾವು ಧರ್ಮಸ್ಥಳಕ್ಕೆ ಹೋದ್ವಿ. ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ವಿ. ತುಂಬ ದಿವಸದಿಂದ ಅನ್ಕೊಂತಿದ್ದೆವು ಧರ್ಮಸ್ಥಳಕ್ಕೆ ಹೋಗ್ಬೇಕಂತ, ಬಟ್ ಹೋಗೋದಕ್ಕೆ ಆಗಿರಲಿಲ್ಲ. ನಾವು ಮದುವೆ ಆದಮೇಲೆ ಒಂದ್ಸಲ ಧರ್ಮಸ್ಥಳಕ್ಕೆ ಹೋಗೇ ಇಲ್ಲ. ಸೊ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ಹೋದ್ವಿ, ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಸೊ ಇವೆರಡು ಪ್ಲೇಸ್ಗೆ ಹೋಗಿದ್ದು ಕೂಡ ನನಗೆ ತುಂಬ ಪಾಸಿಟಿವ್ ವೈಬ್ಸ್ನ ಕೊಡ್ತು, ತುಂಬ ಪಾಸಿಟಿವ್ ಎನರ್ಜಿನ ಕೊಡ್ತು. ಸೊ ನಾನು ಹೋದೆ ಆರಾಮಾಗಿ. ನಾನು ಅಷ್ಟೊಂದೇನು ಜಾಸ್ತಿ ಸ್ಟ್ರೆಸ್ ಆಗಿಲ್ಲ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲೇಬೇಕು ಅಂತ ಸ್ಟ್ರೆಸ್ ಆಗಿರಲಿಲ್ಲ. ಆಗ ಹೋದ್ವಿ, ಚೆನ್ನಾಗಿ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ಸೊ ದೇವ್ರ ಹತ್ರ ನಾನು ಒಂದು ಒಳ್ಳೆ ಮನಸ್ಸಿಂದ ಬೇಡ್ಕೊಂಡೆ ಅಷ್ಟೇ. ಅದು ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎರಡು ಜಾಗಕ್ಕೆ ಹೋಗಿ ಮನೆಗೆ ಬಂದ್ವಿ. ಸೊ ಅವಾಗಲಿಂದನೇ ನನಗೊಂಥರ ಒಳ್ಳೆ ಮೈಂಡ್ ಫ್ರೆಶ್ ಅನ್ನಿಸ್ತು. ತುಂಬ ಪಾಸಿಟಿವ್ ಎನರ್ಜಿ, ತುಂಬ ಪಾಸಿಟಿವ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ನಿಮ್ಗೆ ಏನಾದರೂ ಮನಸ್ಸಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಾದರೂ ಇದ್ದರೆ ದೇವಸ್ಥಾನಕ್ಕೆ ಕೂಡ ಬನ್ನಿ, ಮತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೂ ಕೂಡ ಹೋಗಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಥರದ ಸ್ಪೆಷಲ್ ಪೂಜೆಗಳು ಅಥವಾ ಈ ಹೋಮಗಳು ಏನು ಮಾಡಿಸ್ಲಿಲ್ಲ. ನಾವು ಸುಮ್ಮನೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ಸೊ ಇದಿಷ್ಟು ಆ 3 ತಿಂಗಳಲ್ಲಿ ನಡೆದಂಥ ಚೇಂಜಸ್ಗಳಾಗಿತ್ತು. ಸೊ ಆ 3 ತಿಂಗಳು ನನಗೆ ತುಂಬ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಕಳೆದ ವಿಡಿಯೋದಲ್ಲಿ ನಾನು ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಹೇಳಿದ್ನಲ್ಲ. ಸೊ ನಿಮ್ಗೆ ಯಾರಾದ್ರೂ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ರೆ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಹೇಳಿ ನಾನು ಇವಾಗ ಒಂದು ಪಾಯಿಂಟ್ಸ್ ಮಾಡಿಕೊಂಡಿದ್ದೀನಿ, ಅವ್ನು ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ಯಾರಾದರೂ ಕನ್ಸೀವ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಅವರು ಫಸ್ಟ್ ಅಂದರೆ 6 ಮಂತ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿ. ಸೊ 6 ಮಂತ್ ಆದ್ರೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿಲ್ಲ ಅಂತ ಅಂದರೆ ನೀವು ಗೈನಾಕ್ ಹತ್ರ ವಿಸಿಟ್ ಮಾಡಿ. ಅವರು ಬೇರೆ ಬೇರೆ ಟೆಸ್ಟ್ಗಳನ್ನ ಅವರು ಬೇರೆ ಬೇರೆ ಥರ ಸಜೆಸ್ಟ್ ಮಾಡ್ತಾರೆ. ಬಟ್ ನಾನು ಆ ಟೈಮ್ನಲ್ಲಿ ಕಲ್ತಂಥ ಕೆಲವೊಂದಷ್ಟು ಪಾಯಿಂಟ್ಗಳನ್ನ ಹೇಳ್ತೀನಿ. ಏನಪ್ಪ ಅಂತ ಅಂದರೆ, ಪೆಲ್ವಿಸ್ ಸೋನೋಗ್ರಫಿನ ಮಾಡಿಸಿ, ಅಂದರೆ ಯೂಟ್ರಸ್ದು ಸೋನೋಗ್ರಫಿ ಮಾಡಿಸಿ. ಇದು ಫಸ್ಟ್ ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಸೋನೋಗ್ರಫಿನ ಮಾಡಿಸಿ. ಡಾಕ್ಟರ್ನ ಬೇಕಾದ್ರೆ ಕೇಳಿ ನೀವು, ಅಂದರೆ ಬೇರೆ ಅವ್ರು ಯಾವ್ದಾದ್ರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದ್ರು ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತಂದರೆ ಮೊದಲು ಈ ಸೋನೋಗ್ರಫಿನ ಮಾಡಿಸ್ಬಿಟ್ಟು ಆಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನೀವೇ ಕೇಳಿ ಬೇಕಂದ್ರೆ. ಯಾಕಂತ ಅಂದರೆ ನಮ್ಮ ಪೆಲ್ವಿಸ್ನಲ್ಲಿ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ಅದೆಲ್ಲ ಇವಾಗ ನಮ್ಮ ಸೋನೋಗ್ರಫಿನಲ್ಲಿ ಗೊತ್ತಾಗುತ್ತೆ. ಏನಾದರೂ ಸಿಸ್ಟ್ ಇದೆಯಾ ಅಥವಾ PCOS ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ಹೇಳಿ ನಮಗೆ ಆ ಸೋನೋಗ್ರಫಿನಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪೆಲ್ವಿಸ್ದು ಸೋನೋಗ್ರಫಿನ ಮಾಡಿಸಿ, ಡಾಕ್ಟರ್ನ ಕೇಳಿ ಮಾಡಿಸ್ಕೊಳ್ಳಿ ಏನಾರು ಅವ್ರು ಸಜೆಸ್ಟ್ ಮಾಡಲಿಲ್ಲ ಅಂತ ಅಂದರೆ. ನೆಕ್ಸ್ಟ್ ಸೀಮನ್ ಅನಾಲಿಸಿಸ್. ಸೊ ಈ ಟೆಸ್ಟ್ನು ಕೂಡ ನೀವು ಯಾವುದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಕೇಳಿ, ಅವರು ಮಾಡಿಸ್ತಾರೆ, ಎಲ್ಲ ಡಾಕ್ಟರು ಮಾಡಿಸ್ತಾರೆ. ಮಾಡಿಸಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಕೇಳಿ ಸೀಮನ್ ಅನಾಲಿಸಿಸ್ ಟೆಸ್ಟ್ನ ಮಾಡಿಸಿ ಮತ್ತೆ ನೀವು ಬೇರೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಬೋದು. ಸೀಮನ್ ಅನಾಲಿಸಿಸ್ ಅಂದರೆ ಇದನ್ನು ಬಾಯ್ಸ್ಗೆ ಮಾಡುವಂಥ ಟೆಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟು HSG ಟೆಸ್ಟ್. ಸೊ HSG ಟೆಸ್ಟ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಏನಪ್ಪ ಅಂತಾರೆ, ನಾನು HSG ಇದು ರಿಪೋರ್ಟ್ನ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ. ಇದರಲ್ಲಿ ಒಂದು ಎಕ್ಸ್ರೇ ತೆಗಿತಾರೆ, ನಮ್ದು ಯೂಟ್ರಸ್ ಒಂದು ಎಕ್ಸ್ರೇ ತೆಗಿತಾರೆ. ಅದಕ್ಕೆ ಇಂಕ್ನ ಪುಷ್ ಮಾಡಿ ಯೂಟ್ರಸ್ ಒಳಗಡೆ ಒಂದು ಎಕ್ಸ್ರೇ ತೆಗಿತಾರೆ. ಏನಕ್ಕೆ ಅಂತ ಅಂದರೆ ಟ್ಯೂಬ್ಸ್ ಎಲ್ಲ ಓಪನ್ ಆಗಿದೆಯಾ ಯೂಟ್ರಸ್ಸಲ್ಲಿ ಅಂತ ನೋಡೋದಕ್ಕೆ. ಸೊ ಅದು ಟ್ಯೂಬ್ಸ್ ಓಪನ್ ಆಗಿದ್ರೆ ಇದು ನಮ್ದು ಏನೇ ತೊಂದರೆ ಇಲ್ಲ, ನಾವು ಕನ್ಸ್ಯೂಮ್ ಮಾಡ್ಬೋದು. ಟ್ರೀಟ್ಮೆಂಟ್ ಫಾಲಿಕ್ಯುಲರ್ ಸ್ಟಡಿನೋ ಯಾವುದೇ ಟ್ರೀಟ್ಮೆಂಟ್ ಅವ್ರು ಕೊಟ್ರು ಆ ಟ್ರೀಟ್ಮೆಂಟಿಂದ ನಾವು ಕನ್ಸೀವ್ ಆಗ್ಬೋದು. ಸೊ ಟ್ಯೂಬ್ಸೇ ಓಪನ್ ಆಗಿಲ್ಲ ಅಂತಾರೆ, ಅವ್ರು ಯಾವ ಟ್ರೀಟ್ಮೆಂಟ್ ಕೊಟ್ರು ಕೂಡ ಅದು ಕನ್ಸೀವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಯಾವ್ದಾದ್ರು ಬೇರೆ ಟ್ರೀಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ HSG ಟೆಸ್ಟ್ನು ಕೂಡ ಮಾಡಿಸ್ಕೊಳ್ಳಿ. ಇದನ್ನ ನಾನು ಗೊತ್ತಿರೋ ರೀತಿ ಊರ ಕಡೆ ಸಜೆಸ್ಟ್ ಮಾಡೋದು ಕಮ್ಮಿ. ಸೊ ನೀವೇ ಕೇಳಿ ಡಾಕ್ಟರ್ನ ಈ HSG ಟೆಸ್ಟ್ನ ಮಾಡಿಸ್ಕೊಳ್ಳಿ. ಇನ್ನು ನೆಕ್ಸ್ಟು ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತಗೊಳ್ಳೋದು. ನಾವೇನಾದ್ರೂ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಅಂದರೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೊಳ್ಳೋದು ಕೂಡ ತುಂಬಾ ಮುಖ್ಯವಾದ ರೋಲ್ನ ವಹಿಸುತ್ತೆ. ಯಾಕಂತಂದರೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಬೇಬಿ ಗ್ರೋತ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಫಾಲಿಕಲ್ಸ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವೇನಾದ್ರು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತಗೊಳ್ಳಿ. ಡಾಕ್ಟರ್ ಹತ್ರ ಕೇಳಿ ತಗೊಳ್ಳಿ. ಡಾಕ್ಟರ್ ಏನೋ ಸಜೆಸ್ಟ್ ಮಾಡಲಿಲ್ಲ ಅಂತಂದರೆ ನೀವೇ ಕೇಳಿ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ತಗೋಬೋದಾ ಕನ್ಸೀವ್ ಟೈಮಲ್ಲಿ ಅಂತ ಕೇಳಿ ತಗೊಳ್ಳಿ. ಸೊ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಕನ್ಸೀವ್ ಆಗೋದಕ್ಕೆ.
ಹಾಗೆ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಕೂಡ ಕೊಡ್ತಾರೆ. ಅದು ಬೇಬಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ತಗೋಬೇಕು ಅಂತ ಇಲ್ಲ, ನಾವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದೀವಿ ಅಂದಾಗ್ಲೂ ಕೂಡ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ನ ತಗೋಬಹುದು. ಇನ್ನು ಲಾಸ್ಟ್ ಮೇನ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಈಗ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀವಿ, ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದೀವಿ ಅಂತ ಅಂದ್ರೆ ನಮ್ಗೊಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಮತ್ತೆ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನಾವು ಪೀರಿಯಡ್ ಮಿಸ್ ಆಗಿದ್ದಿದ್ದಾನೆ ಟೆಸ್ಟ್ ಮಾಡ್ಬಿಡ್ತೀವಿ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಇದು ನಾನು ತುಂಬಾ ಜನ ಹೇಳ್ತಾರೆ ಹೇಳೋದು ಈಸಿ, ನಾನು ಹೇಳ್ತಿದ್ದೀನಿ ಹೇಳೋದು ಈಸಿ, ಬಟ್ ಅದು ಫೇಸ್ ಮಾಡ್ತಿರ್ತಾರಲ್ಲ ಅವ್ರಿಗೇನೆ ಗೊತ್ತಾಗೋದು, ಆ ಹೆಣ್ಮಕ್ಳಿಗೇನೆ ಗೊತ್ತಾಗೋದು ಎಷ್ಟು ಕಷ್ಟ ಅಂತ ಹೇಳಿ. ಅಂದ್ರೆ ಅಷ್ಟು ಪೇಷನ್ಸ್ ಲೆವೆಲ್ ಇರಲ್ಲ ನಮ್ಮ ಹತ್ರ. ಬಟ್ ಟ್ರೈ ಮಾಡಿ, ನಿಮ್ ಪೀರಿಯಡ್ಸ್ ಮಿಸ್ ಆಗಿ ಅಟ್ಲೀಸ್ಟ್ 4-5 ಡೇಸ್ ಆದ್ಮೇಲೆ ಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಅವಾಗ ನಿಮ್ಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಸಿಗುತ್ತೆ, ಮತ್ತೆ ಬೇಜಾರ ಡಿಸಪಾಯಿಂಟ್ಮೆಂಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಸೊ 4-5 ಡೇಸ್ ಆದ್ಮೇಲೆ ನಾವು ಟೆಸ್ಟ್ ಮಾಡೋದ್ರಿಂದ ಅಕ್ಯುರೇಟ್ ಆಗಿ ರಿಸಲ್ಟ್ ಸಿಗುತ್ತೆ. ಸೊ 4-5 ಡೇಸ್ ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿ. ಸೊ ಇದಿಷ್ಟು ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಕಲ್ತಿದ್ದು. ಏನಪ್ಪಾ ಅಂದ್ರೆ, ನಾವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಅಂದ್ರೆ ಪೆಲ್ವಿಸ್ ಸೋನೋಗ್ರಫಿನ ಮಾಡಿಸಿ, ಸೀಮನ್ ಅನಾಲಿಸಿಸ್ನ ಮಾಡಿಸಿ, ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ HSG ಟೆಸ್ಟ್ನ ಮಾಡಿಸಿ, ಮತ್ತೆ ಪೀರಿಯಡ್ಸ್ ಮಿಸ್ ಆಗಿ 4-5 ಡೇಸ್ ಆದ್ಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡಿ. ಇದಿಷ್ಟು ಮೇನ್ ಥಿಂಗ್ಸ್. ಅಂದ್ರೆ ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಇದಿಷ್ಟನ್ನ ಅಟ್ಲೀಸ್ಟ್ ಮಾಡಲೇಬೇಕು. ಸೊ ಇದಿಷ್ಟು ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯ ಪಾರ್ಟ್ 2 ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನಾನು ಹೆಂಗೆ ಕನ್ಸೀವ್ ಆದೆ, ಸೊ 3 ಮಂತ್ಸಲ್ಲಿ ನಾನು ಏನೇನು ಚೇಂಜಸ್ನ ಮಾಡ್ಕೊಂಡೆ, ಮತ್ತೆ ಈ ಪ್ರೆಗ್ನೆನ್ಸಿ ಕನ್ಸೀವ್ ಆಗ್ತಿಲ್ಲ ಅಂತ ಅಂದ್ರೆ ನಾವು ಏನೇನು ಚೇಂಜಸ್ನ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಯಾರಿಗಾದ್ರು ಯೂಸ್ಫುಲ್ ಆಗೋದಿದ್ರೆ ಅವ್ರಿಗೆ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆಗಿದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.